ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೈತಿ ಜಾತ್ರೆ 3ನೇ ದಿನ ಅಂದ್ರೆ ಮರೂರು ರಥೋತ್ಸವ. ನಿನ್ನೆ ಹೇಳಿದಾಗೆ ಅಲ್ಲಿಂದ ತೇರು ಬರತೈತೇನಿ, ಬನ್ನಿ ನೋಡ್ಕೊಂಬರೋಣ, ಜಾತ್ರೆ ಮಾಡೋಣ. ಒಬ್ಬರೇ ಹೋದ್ರೆ ಜಾತ್ರೆ ಮಜಾ ಬರಲ್ಲ ಅಂತೇಳಿ ಮತ್ತೆ ದೋಸ್ತರನ್ನೆಲ್ಲ ಗೋಳೆ ಹಾಕೊಂಡು ಮತ್ತು ನಮ್ಮ ದೋಸ್ತರ ಜಾತ್ರೆಗೆ ಹೊಂಟ್ವಿ. ಜಾತ್ರೆಗೆ ನಿಮ್ಮ ಮನ್ಯಾಗ ಎಷ್ಟು ರೊಕ್ಕ ಕೊಡ್ತಾರೋ ಕಮೆಂಟ್ ಮಾಡಿ ನೋಡೋಣ. ಗುಡಿಗೆ ಇಷ್ಟೆಲ್ಲ ಜನ ಬರ್ತಾರತ್ ನಾನು ಅನ್ಕೊಂಡಿರ್ಕಿಲ್ಲ, ಆದ್ರೆ ಭಾಳ ಮಂದಿ ಬಂದಿತ್ತು. ಹಿಂಗಾಗಿ ಅಲ್ಲೇ ಕ್ಯೂದಾಗ ನಿಂತಿದ್ದೀವಿ ಭಾಳತನ. ಹಂಗೆ ಟಿಕೆಟ್ ಮಾಡಿ ಒಳಗೆ ಬಿಟ್ಟರು ಭಾಳತನ ಆದ್ಮೇಲೆ. ಮೊದಲೆಲ್ಲ ನಮ್ಮ ಮೂರು ಜಾತ್ರೆಗ ನಾಟಕ ಎಲ್ಲ ಮಾಡ್ತಿದ್ರು ಜಾನಪದದು, ಆದರೆ ಈಗ 5-6 ವರ್ಷ ಆಯ್ತು ಮಾಡೋದು ಬಿಟ್ಟಾರು. ಹಾಗಾಗಿ ಈಗ ಬಯಲಾಟಗಳು ಮತ್ತು ಬೇರೆ ಬೇರೆ ಕಲಾವಿದರನ್ನು ಕರೆಸಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಎಲ್ಲರನ್ನೂ ಒಮ್ಮೆ ಒಳಗೆ ಬಿಟ್ರೆ ಭಾಳ ರಶ್ ಆಗುತ್ತೆ ತಿಳ್ಕೊಂಡು ಅಲ್ಲಿನ ಸೇವಕರ ಹೊರಗೆ ಹೋಗೋರನ್ನ ಬೇರೆ, ಹೊರಗೆ ಬರೋರನ್ನ ಬೇರೆ ಮಾಡಿ ನೆನೆಸಿದ್ರು. ಹಂಗೆ ಬಂದಿರೋ ಭಕ್ತರಿಗೆ ಎಲ್ಲರಿಗೆ ಅನ್ನಪ್ರಸಾದ ಇತ್ತು. ಬೆಳಗ್ಗೆ 11ರಿಂದ ಸ್ಟಾರ್ಟ್ ಆಗಿದ್ದ ರಾತ್ರಿ 12 ಮಟನೂ ಇಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಇರುತ್ತೆ 3 ದಿನವೂ. ನಾವು ಹೆಂಗಿದ್ರು ಇಲ್ಲೇ ದರ್ಶನ ತೊಗೊಳಕ್ಕೆ ಬಂದೆವು ಮತ್ತು ಅನ್ನಪ್ರಸಾದ ಇದಕ್ಕೆ ಬಿಟ್ಟು ಹೋಗೋದಂತೇಳಿ ನಾವು ಅನ್ನಪ್ರಸಾದ ತಿನ್ಬೇಕಂತೇಳಿ ತಾಡು ತೊಗೊಂಡು ಹೊಂಟ್ವಿ. ಸಜ್ಜಕ್ಕೆ ಅನ್ನ ಸಾರು ಮಾಡಿದ್ರು. ಬಂದಿರುವ ಭಕ್ತರಿಗೆ ಮನರಂಜನೆ ಆಗ್ಲತ್ತೇಳಿ ನಸುಕಿನ ಜಾವ ಮಟ ಇಲ್ಲೇ ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡಿರ್ತಾರೆ. ತೇರು ಈ ಸಲ ಭಾಳ ಅಂದ್ರೆ ಭಾಳ ಜಲ್ದಿ ಜಗ್ಗಿ ಮುಂದೆ ತೊಗೊಂಬಂದರು. ನಾವು ಅನ್ಕೊಂಡಿರ್ಕಿಲ್ಲ ಇಷ್ಟು ದೂರ ಬರ್ತದೆ ಅಂತ ಹೇಳಿ. ಪ್ರತಿ ಸಲ ನಮ್ಮ ಜಗಳ ಬರೋದು ಎಲ್ಲಿ ಅಂದ್ರೆ ಫೋಟೋ ಸಂಬಂಧ. ಹೆಂಗೆ ಮಾಡಿದ್ರು ಫೋಟೋ ಸರಿನೇ ಬರಲ್ಲ. ಎಷ್ಟು ಕ್ಲಿಯರಾಗಿ ಹೊಡೆದ್ರೂ ಏನರ ಒಂದು ಮಿಸ್ಟೇಕ್ ಬರತೈತಿ, ಇಲ್ಲಾಂದ್ರೆ ಯಾರೇ ಆರ್ಡ್ರ್ ಬಂದಿರ್ತಾರೋ ಹಿಂಗೆ ಅದಕ್ಕೆ ಪ್ರತಿ ಸಲ. ಕರಡಿ ಮಜಲ್ದ ಒಂದು ವಿಶೇಷತೆ ಹೇಳ್ತೀನಿ ನಮ್ಮೂರ್ದ. ಅದು ಭಾಳ ಹೆಸರು ಮಾಡೈತಿ. ದೆಹಲಿ ತಕ ಹೋಗಿ ತನ್ನ ಕಲೆಯನ್ನು ಪ್ರದರ್ಶಿಸಿ ಅವಾರ್ಡನ್ನು ತೊಗೊಂಬಂದೈತಿ. ಅಷ್ಟು ಪ್ರಸಿದ್ಧಿ ಪಡೆದೈತಿ ನಮ್ಮ ಊರು ಕರಡಿ ಮಜಲ. ಸಣ್ಣವರು ಬಾರಿಸ್ತಾರು, ದೊಡ್ಡವರು ಬಾರಿಸ್ತಾರು, ಎಲ್ಲ ಏಜ್ನವರು ಬಾರಿಸ್ತಾರೆ. ಅದನ್ನು ಇದೇನು ಬಾರಿಸತಾರಲ್ಲ ಇದಕ್ಕೆ ಕರಡಿ ಮಜಲ್ ಅಂತಾರು. ನಮ್ಮ ಊರದ ಯಾವುದೇ ಶುಭ ಕಾರ್ಯಕ್ರಮ ಇರಲಿ ಅಲ್ಲಿ ಕರಡಿ ಮಜಲ್ ಇರ್ಲಾರ್ದ ಸ್ಟಾರ್ಟ್ ಮಾಡೋದೇ ಇಲ್ಲ. ನೀ ಅಂಥ DJ ತರಿಸು ಏನು ತರಿಸಿದ್ರು ಕರಡಿ ಮಜಲ್ ಇರ್ಲಾರ್ದನ ಆ ಫಂಕ್ಷನ್ ಮುಂದಕ್ಕೆ ಹೋಗಲ್ಲ. ಅಷ್ಟು ಪ್ರಸಿದ್ಧಿನ ಪಡೆದೈತಿ ನಮ್ಮದು ಊರು ಕರಡಿ ಮಜಲ. ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಕರಡಿ ಮಜಲೊಳಗೆ ಭಾಳ ವಿಶೇಷತೆಯನ್ನು ಪಡೆದಾರು ನಮ್ಮ ಉತ್ತರ ಕರ್ನಾಟಕದಾಗ. ಕಲಾವಿದರು ಯಾರು ಚಲೋ ತಂಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವ್ರಿಗೆ ನೋಟ್ಗಳನ್ನು ಹಾಕಿ ಅವರಿಗೆ ಕಲೆಗೆ ಗೌರವವನ್ನು ಕೊಡ್ತಾರೆ. ಅತಿ ಹೆಚ್ಚು ಅಟ್ರ್ಯಾಕ್ಟ್ ಆಗೋರಿಗೆ ಭಾಳ ರೊಕ್ಕ ಹಾಕ್ತಾರೆ ಮತ್ತು ಅಷ್ಟ್ರಿಗೂ ಕೊಟ್ಟೇ ಇರ್ತಾರೆ. ಆದ್ರೆ ಜಾಸ್ತಿ ಯಾರು ಅಟ್ರ್ಯಾಕ್ಟ್ ಇರುತ್ತೋ ಅವರಿಗೆ ಜಾಸ್ತಿ ಕೊಡ್ತಾರೆ. ಅದು ಒಂದು ಅಭಿಮಾನ ಅಂತ ತಿಳ್ಕೊಬೋದು. ಮೊದಲ ಸಣ್ಣ ಹುಡುಗರಿಗೆ ಇದನ್ನು ಕೊಟ್ಟ ಆಟ ಆಡಿಸ್ತಿದ್ರು, ಆದ್ರೆ ಇದು ಒಂದು ಬಿಸ್ನೆಸ್ ಆಗೈತಿ. ಸಣ್ಣ ಹುಡುಗರಿಗೆ ಇದ್ರ ಕುಂದ್ರಿಸಿ ಒಂದು ರೌಂಡ್ ಹಾಕಿಸಿ ಇಂತಿಷ್ಟು ರೊಕ್ಕ ಅಂತೇಳಿ ತಗೋತಾರು. ಆಮೇಲೆ ನಮ್ಮ ಪ್ರೈಮರಿ ಮತ್ತು ಹೈಸ್ಕೂಲ್ ಫ್ರೆಂಡ್ಸ್ ಸಿಕ್ಕಿದ್ರು ಭಾಳ ವರ್ಷ ಆದ್ಮೇಲೆ. ಅವ್ರನ್ನೂ ಮಾತಾಡಿಸಿ ಭಾಳ ಖುಷಿ ಆಯ್ತು. ಎಲ್ಲರೂ ಬಂದಿದ್ರು, ಮಸ್ತ್ ಜಾತ್ರೆ ಮಾಡಿದ್ವಿ. ಹಂಗೆ ಎಲ್ಲ ಚೈಲ್ಡ್ಹುಡ್ ಮೆಮರೀಸ್ನ ಹೇಳ್ಕೋತ ಹಂಗೆ ಟೈಮ್ ಹೆಂಗೆ ಹೋತ ಅನ್ನೋದು ಗೊತ್ತಾಗಿಲ್ಲ, ಅಷ್ಟು ಖುಷಿ ಪಟ್ವಿ. ಏನೋ ಅಂದರು ಚೈಲ್ಡ್ಹುಡ್ ಫ್ರೆಂಡ್ಸ್, ಪ್ರೈಮರಿ ಹೈಸ್ಕೂಲ್ ಫ್ರೆಂಡ್ಸ್ ಭಾಳ ಬೆಸ್ಟ್. ಈ ಕಾಲೇಜ್ದಾಗ ಜಲ್ದಿನ ಬಂದು ಜಲ್ದಿ ಹೋಗ್ತಾರಲ್ಲ ಅಷ್ಟೇನು ಅನ್ಸಲ್ಲ. ಆದರೂ ಏನೋ ಒಂದು ಪ್ರೀತಿ ಇರ್ತೈತಿ ನಮ್ಮ ಫ್ರೆಂಡ್ಸ್ ಸಿಕ್ಕಾರತ್ತೇಳಿ. ಯಾಕೇನೋ ಗೊತ್ತಿಲ್ಲ, ಇವತ್ತು ಮರ್ತೇರು ಇದ್ರೂ ಜಾಸ್ತಿ ಜನ ಅಷ್ಟು ಜಾತ್ರೆ ಒಳಗೆ ಕಾಣಿಸ್ಲಿಲ್ಲ. ಭಾಳ ಅಂದ್ರೆ ಭಾಳ ಗದ್ದಲ ಒತ್ತಾಡೋದು ಆಗ್ತಿತ್ತು ಪ್ರತಿ ವರ್ಷ. ಆದರೆ ಈಗ ಯಾಕೆ ಆಂಬಲ್ಲ ಆಗಲಿಲ್ಲ. ಈ ಸುತ್ತಮುತ್ತ ಊರಾಗೆಲ್ಲ ಗಣೇಶನ ವಿಸರ್ಜನೆ ಅದಾವು, DJ ತರಿಸಿರ್ತಾರೋ ಅಲ್ಲಿ ಹೋಗಿರ್ತಾರೇನೋ ಗೊತ್ತಿಲ್ಲ.
ಜಾತ್ರೆಗೆಲ್ಲ ಸುತ್ತಾಡಿ ಭಾಳ ಹೊಟ್ಟೆ ಹಸುವಾಗಿತ್ತು. ಹಾಗಾಗಿ ಮತ್ತು ನಿನ್ನೆ ಹಾಗೆ ಹೋಟೆಲ್ಗೆ ಹೋಗಿದ್ವಿ, ಏನಾರ ತಿಂದ್ಬರ್ನು ಅಂತೇಳಿ ಎಲ್ಲರೂ ದೋಸ್ತರನ್ನ ಕರ್ಕೊಂಡು. ನಾವು ಹೋಗಿದ್ದ ರಾತ್ರಿ 1 ಗಂಟೆ ಮುಂದೆ. ಹೀಗಾಗಿ ನಾವು ಹೇಳಿದ್ದು ಯಾವುದೂ ಐಟಮ್ಗಳು ಇರಲಿಲ್ಲ. ಅಂದ್ರೆ ಗೋಬಿ ಪಾವ್ ಬಜಿ ಅದು. ಹೀಗಾಗಿ ಐಸ್ ಕ್ರೀಮ್ ತೊಗೊಂಡು ತಿಂದ್ವಿ. ಆಮೇಲೆ ನಾವು ಹೇಳಿದ್ದ ಆರ್ಡ್ರ್ ಬತ್ತು, ಅದನ್ನು ತಿಂದ್ವಿ. ಊಟ ಮುಗಿಸ್ಕೊಂಡ ಮತ್ತು ಮನೆ ಕಡೆ ನಾವು ಹೊಂಟಿವಿ. ಮತ್ತು ಮನ್ಯಾಗ ಬೈದಿದ್ದಾರೆ ಅಂತೇಳಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ. ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತು ನಾಳೆ ಕುಸ್ತಿ ಅದಾವು, ಅಲ್ಲಿ ಸಿಗೋನು. ಟೇಕ್ ಕೇರ್, ಬಾಯ್ ಬಾಯ್.